ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಅವರಿಗೆ ವಿಶೇಷ ಹಕ್ಕುಗಳಿದಾವ ಅಥವಾ ಸಂವಿಧಾನ ಎಲ್ರಿಗೂ ಒಂದೇ ನಿಯಮವನ್ನೇ ಹೇಳುತ್ತಾ? ನಿಮಗೆ ಗೊತ್ತಿರದ ಸತ್ಯವನ್ನು ಇವತ್ತು ನೋಡೋಣ. ಭಾರತ ವೈವಿಧ್ಯತೆಯ ದೇಶ. ಧರ್ಮ, ಭಾಷೆ, ಸಂಸ್ಕೃತಿ ಎಲ್ಲವೂ ವಿಭಿನ್ನ. ಆದರೆ ಈ ವೈವಿಧ್ಯತೆಯನ್ನು ಕಾಪಾಡೋದಕ್ಕೆ ಭಾರತೀಯ ಸಂವಿಧಾನ ಏನು ಹೇಳುತ್ತೆ? ವಿಶೇಷವಾಗಿ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಇವತ್ತು ಸರಳವಾಗಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ಪ್ರಕಾರ ಮುಸ್ಲಿಂ, ಕ್ರೈಸ್ತ, ಸಿಖ್, ಬೌದ್ಧ, ಜೈನ್ ಮತ್ತು ಪಾರ್ಸಿ ಸೇರಿದಂತೆ ಬಹುಸಂಖ್ಯಾತ ಹಿಂದೂಗಳ ಹೊರತಾಗಿ ಎಲ್ಲರೂ ಧಾರ್ಮಿಕ ಅಲ್ಪಸಂಖ್ಯಾತರು. ಭಾಷೆಯ ಆಧಾರದಲ್ಲೂ ರಾಜ್ಯ ಮಟ್ಟದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಮೊದಲು ಒಂದು ಮುಖ್ಯವಾದ ವಿಷಯವನ್ನು ಎಲ್ಲರೂ ತಿಳ್ಕೋಬೇಕು. ಸಂವಿಧಾನ ಅಲ್ಪಸಂಖ್ಯಾತರಿಗೆ ಹೆಚ್ಚುವರಿ ಹಕ್ಕು ಕೊಡೋದಿಲ್ಲ, ಬದಲಿಗೆ ರಕ್ಷಣೆ ಕೊಡುತ್ತೆ. ಸಂವಿಧಾನ ಪರಿಚ್ಛೇದ 14 ಎಲ್ಲರಿಗೂ ಸಮಾನತೆಯನ್ನು, ಸಂವಿಧಾನದ ಪರಿಚ್ಛೇದ 15 ಧರ್ಮ, ಭಾಷೆ ಆಧಾರಿತ ಭೇದ ಭಾವಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು, ಸಂವಿಧಾನ ಪರಿಚ್ಛೇದ 25ರಿಂದ 28 ಧಾರ್ಮಿಕ ಸ್ವಾತಂತ್ರ್ಯವನ್ನು ಹಾಗೂ ಸಂವಿಧಾನ ಪರಿಚ್ಛೇದ 29 ಮತ್ತು 30 ಅಲ್ಪಸಂಖ್ಯಾತರಿಗೆ ತಮ್ಮ ಭಾಷೆ, ಸಂಸ್ಕೃತಿ ಉಳಿಸಿಕೊಳ್ಳಲು ಮತ್ತು ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಹಕ್ಕನ್ನು ನೀಡುತ್ತೆ. ಸಂವಿಧಾನ ಪರಿಚ್ಛೇದ 29 ಮತ್ತು 30 ಬಹಳ ಮುಖ್ಯ. ಇವು ಅಲ್ಪಸಂಖ್ಯಾತರು ತಮ್ಮ ಗುರುತು ಕಳೆದುಕೊಳ್ಳದಂತೆ ಸಂವಿಧಾನ ನೀಡಿದ ಭರವಸೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಆರ್ಟಿಕಲ್ 29 ಮತ್ತು 30 ಬಹಳ ಮುಖ್ಯ. ಇವು ಅಲ್ಪಸಂಖ್ಯಾತರು ಅಂದರೆ ಈ ಮುಸ್ಲಿಮರು, ಕ್ರಿಶ್ಚಿಯನ್ಸು, ಸಿಖ್, ಜೈನ, ಪಾರ್ಸಿ ಎಲ್ಲ ಯಾರಿದ್ದಾರೆ ಅವರಿಗೆ ಅವರವರದ್ದೇ ಆದ ವೇಷ, ಭೂಷಣ, ಸಂಸ್ಕೃತಿ, ಅವರವರದ್ದೇ ಒಂದು ಗುರುತಿದೆ. ಆ ಗುರುತನ್ನು ಅವರು ಉಳಿಸಿಕೊಳ್ಳುವ, ಆ ಗುರುತನ್ನು ಕಳೆದುಕೊಳ್ಳದಂತೆ ಸಂವಿಧಾನ ಭರವಸೆ ನೀಡಿದೆ. ಶಾಲೆ, ಕಾಲೇಜು, ಧಾರ್ಮಿಕ ಸಂಸ್ಥೆ ಇವುಗಳನ್ನು ನಡೆಸುವ ಹಕ್ಕು ಸಂವಿಧಾನಾತ್ಮಕವಾಗಿ ರಕ್ಷಿತವಾಗಿದೆ. ಆದರೆ ಜನರಲ್ಲಿ ಬಹಳ ದೊಡ್ಡ ತಪ್ಪು ಕಲ್ಪನೆ ಇದೆ. ಏನಂದರೆ ಅಲ್ಪಸಂಖ್ಯಾತರಿಗೆ ವಿಶೇಷ ಸವಲತ್ತುಗಳಿವೆ ಅನ್ನೋದು. ಹಾಗಿದ್ರೆ ವಾಸ್ತವ ಏನು? ಅಲ್ಪಸಂಖ್ಯಾತರ ಹಕ್ಕುಗಳು ಯಾರನ್ನೂ ಕಡಿಮೆ ಮಾಡೋದಿಲ್ಲ, ಬದಲಿಗೆ ಅವು ಸಮಾನತೆಯನ್ನು ಉಳಿಸೋದಕ್ಕೆ ಇದ್ದಾವೆ. ಕಾನೂನು ಇದ್ದರೂ ಶಿಕ್ಷಣ, ಉದ್ಯೋಗ, ಭದ್ರತೆ ಈ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆಗೆ ಬಹಳಷ್ಟು ಸವಾಲುಗಳಿದ್ದಾವೆ. ಅದರ ಅರ್ಥ ಸಂವಿಧಾನದ ತಪ್ಪಲ್ಲ, ಅನುಷ್ಠಾನ ಸರಿಯಾಗಿ ಆಗ್ತಿಲ್ಲ ಅನ್ನೋದು. ಅಲ್ಪಸಂಖ್ಯಾತರ ಹಕ್ಕುಗಳು ಯಾವುದೇ ಸಮುದಾಯದ ವಿರುದ್ಧ ಅಲ್ಲ, ಅವು ಭಾರತದ ಪ್ರಜಾಪ್ರಭುತ್ವದ ಶಕ್ತಿ. ಸಂವಿಧಾನ ಎಲ್ರಿಗೂ ಒಂದೇ, ಆದರೆ ಎಲ್ಲರೂ ಸಮಾನವಾಗಿ ಮುಂದೆ ಬರೋದಕ್ಕೆ ಕೆಲವರಿಗೆ ರಕ್ಷಣೆ ಅಗತ್ಯ. ಇದನ್ನ ಎಲ್ಲರೂ ಅರ್ಥಾಗ ನಿಜವಾದ ಪ್ರಜಾಪ್ರಭುತ್ವ ಜಾರಿಗೆ ಬರುತ್ತೆ, ಸಂವಿಧಾನದ ಆಶಯ ಉಳಿಯುತ್ತೆ. ಹಾಗಾಗಲಿ ಅನ್ನೋದು ಈ ವಿಡಿಯೋದ ಆಶಯ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಸಂವಿಧಾನಿಕ ವಿಷಯಗಳಿಗಾಗಿ ಸುದ್ದಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.